ಏನು ನಿಮ್ಮ ಹೆಸರು? ನಮ್ಮ ಹೆಸರು ತಿಮ್ಮಯ್ಯ ಸ್ವಾಮಿ. ತಿಮ್ಮಯ್ಯ, ಇಲ್ಲಿ ನೋಡ್ರಿ ಇಲ್ಲಿ. ಈಗ ಯಾರು ಅಭ್ಯರ್ಥಿ ಆಗ್ಬೇಕು ನಿಮ್ಮ ಕ್ಷೇತ್ರಕ್ಕೆ? ನಮ್ಮ ಕ್ಷೇತ್ರಕ್ಕೆ ಮುಂದೆಯಿಂದ ಅವರು ಯೋಗೇಶ್ವರರು ಆಗಬೇಕಾಯ್ತು, ಇವಾಗ ಆಗಬೇಕು. ಆದರೆ ಏನೋ ಟಿಕೆಟ್ ಕೊಡ್ತಾ ಇಲ್ಲ ಅಂತಾರೆ. ಆದರೆ ಅವ್ರಿಗೆ ಯೋಗೇಶ್ವರ ಕೊಡದೇ ಇದ್ದರೆ ಕಾಂಗ್ರೆಸ್ಸು ಇದು ಉತ್ಪತ್ತಿ ಆಯ್ತದೆ. ಯೋಗೇಶ್ವರ್ ಕೊಡಲಿಲ್ಲ ಅಂದರೆ ಕಾಂಗ್ರೆಸ್ಗೆ ಹಾಕ್ತೀರಾ? ಆಗ್ತಾರೆ ಅಂತಂದ್ರೆ ಬಂದಿರೋದು ಆ ಥರ ಇವಾಗ. ಯಾಕೆ ಕುಮಾರಸ್ವಾಮಿ ಮಗನಿಗೆ ಬೇಡವಾ? ಕುಮಾರಸ್ವಾಮಿ ಮಗ ಇವಾಗ ನಿಂತ್ಕೊಂಡ್ರೆ ಹೊಸ್ದಾಗ ಆಗಲ್ಲ. ಅವನ್ನ ನಾವು ಈಗ ದೇವೇಗೌಡರ ಕಾಲದಿಂದಲೇ ಹೆಚ್ಚಿ ಬೀದಿಲಿಂಗ ಕಾಲದಿಂದ ನಾವು ದಳನೇ ಇವತ್ತು ಹೇಳೋಕ್ಕಾಗಲ್ಲ. ಅದರಿಂದ ಅವನು ತಪ್ಪು ಮಾಡ್ಕೊಂಡವ್ರೆ. ಕುಮಾರಸ್ವಾಮಿ ಕೊಡ್ತೀನಿ ಅಂತ ಹೇಳಿರ್ತಾನೆ ಇವ್ರಿಗೆ. ಅವರು ಬದಲಾವಣೆ ಮಾಡ್ಕೊತಾವ್ರೆ ಕುಮಾರಸ್ವಾಮಿಯವರು. ಅವ್ರು ಏನು ಹೇಳ್ತಾವ್ರೆ, ನಮ್ಮ ಚಿನ್ನಂಗೆ ನಿಂತ್ಕೊಂಡು ಅಂತ ಕೇಳ್ತಾವ್ರೆ ಯಾರೋ ಕುಮಾರಸ್ವಾಮಿಯವರು. ಅವರು ನಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಹೇಳ್ತಾ ಇದ್ದಾರೆ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಕೊಡಬೇಕು. ಅವರು ಕುಡಿಗೆ ನೀರು ಕೊಟ್ಟಾರಲ್ಲ ಸ್ವಾಮಿ. ಅವರು ಮುದ್ದೆ ಮಾಡಿ ಮಡಗಿದ್ರು ದೇವೇಗೌಡರು. ಇವರು ನೀರು ಕೊಟ್ಟವ್ರೆ. ಅವ್ರು ಮುದ್ದೆ ಮಾಡಿದ್ದ ಇವ್ರು ಮಡ್ಕಲ್ಲಿ ನೀರು ಕೊಟ್ಟವ್ರೆ. ಇವತ್ತು ಇಬ್ಬರು ಏನು ತೊಂದರೆ ಏನೂ ಮಾಡಲಿಲ್ಲ. ಆದ್ದರಿಂದ ಅವರು ನಿಂತ್ಕೊಳ್ಳಿ ಒಂದು 2 ಸಾರಿಯಿಂದ ಸೋತ್ಬಿಟ್ಟವ್ರೆ. ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ನಿಂತ್ಕೊಳ್ಳಿಲ್ಲ ಅಂತಂದರೆ ಅವರನ್ನೇ ಬರೋ ಸ್ವಾಮಿ, ನಾವು ಹೇಳೋಕ್ಕಾಗಲ್ಲ. ಏನು ನಿಮ್ಮ ಹೆಸರು? ನಂದೀಶ್ ಅಂತ. ಈಗ ಏನಾಗಬೇಕು, ಯಾರು ಅಭ್ಯರ್ಥಿ ಆದರೆ ಒಳ್ಳೇದಿಲ್ಲಿ? ಇಲ್ಲಿ ಮಾಮೂಲಿ ಯೋಗೇಶ್ ಬಂದಿದ್ರೆ ಪರವಾಗಿಲ್ಲ. ಅವರು ನಿಂತ್ಕೊಂಡ್ರೆ ಸುಮಾರು ಓಟ್ ಬೀಳುತ್ತೆ. ಇವಾಗ ಅವ್ರು ನಿಂತ್ಕೊಳ್ಳಿ ಅಂದರೆ ಈಗ ಇದಪ್ಪ ಯಾರು ನಿಂತ್ಕೋತಾರೋ ಗೊತ್ತಿಲ್ಲ. ಅವರಿದ್ದಾಗಲೇ ನಮಗೆ ನಾವು ಅವ್ರ ಕಡೆನೇ ಯಾವಾಗಲೂ ನಾವು ಪಿ ಯೋಗೇಶ್ ಕಡೆನೇ ನಾವು ಮೊದಲಿದ್ದವರು. ಈಗ ಎರಡು ಒಂದು ಥರ ಆಗಿ ಒಂದು ಸ್ವಲ್ಪ ಕಾಂಗ್ರೆಸ್ಗೆ ಹೊಸಿ ಜಂಪ್ ಆದ ಅಷ್ಟೇ. ಅಂದರೆ ಈಗ BJP JDS ಒಂದಾಗಿರೋದಕ್ಕೆ ನಿಮಗೆ ಇಷ್ಟ ಇಲ್ಲ? ಅದು ನಮಗೆ ಯಾಕೆಂದರೆ ಎರಡು ಒಂದಾಯ್ತಲ್ವ. ಮೊದಲು ಪಿ ಯೋಗೇಶ್ ಇದ್ದರು ಮಾಡ್ತಿದ್ದ, ನಾವು ಅವ್ರಿಗೇನು ಮಾಡ್ತಿದ್ದರು. ಅವರು ಎಲ್ಲ ಮಾಡಿ ನೀರು ಸತ್ಯವಾರಿಯಲ್ಲಿ ನೀರು ಇದ್ದಿದ್ದು ಅಂದರೆ ಇವ್ರದ್ದು ಯಾರು ಯೋಗೇಶ್ ಅವರೇ ಮೊದಲಿದ್ದದ್ದು. ಇವಾಗ ಅದರಿಂದ ಅವ್ರು ಚೇಂಜ್ ಆಗೋದ್ರಲ್ವೇ, ಕುಮಾರಸ್ವಾಮಿ ಅವರು ಒಂದಾದಲ್ವೇ, ಅದರಿಂದ. ಈಗ ಅಕಸ್ಮಾತಾಗಿ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ಸ್ ಕೊಡಲಿಲ್ಲ ಅಂತ ಅಂದರೆ, ಮೈತ್ರಿ ಕೊಡಲಿಲ್ಲ ಅಂದರೆ ಏನು ಮಾಡ್ತೀರಿ? ಏನು ಮಾಡೋಕ್ಕಾಗಲ್ತು. ಈಗ ಯಾರು ನಿಂತ್ಕೋತಾರೆ ಅವ್ರಿಗೆ ಹಾಕಬೇಕು. ಅಷ್ಟೇ. ಕಾಂಗ್ರೆಸ್ಗೆ ಏನಾದರೂ ಹೋದರೆ ಹಾಕ್ಬೋದು. ಏನು ಗೌಡ್ರೆ ನಿಮ್ಮ ಹೆಸರು? ಪುಟ್ಟರಾಮ ಅಂತ. ಈಗ ಮೈತ್ರಿ ಈಗ ಬೈ ಎಲೆಕ್ಷನ್ ಬರ್ತಿದೆ. ಮೈತ್ರಿ ಅಭ್ಯರ್ಥಿ ಯಾರಾಗಬೇಕು ನಿಮಗೆ? ಯೋಗೇಶ್ ಆಗಬೇಕು. ಯಾಕೆ ಯೋಗೇಶ್ವರ? ಅವರು ಮುಂದೆ ಎಲ್ಲ ಸೋಸಿದ್ದಾರೆ 2 ಸಾರಿ. ಈಗ ಆಗಲಿ ಅಂತ ನಮ್ಮ ಅಭಿಪ್ರಾಯ. ಕುಮಾರಸ್ವಾಮಿ ಅವರು ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೊಡೋ ಮನಸ್ಸಿಲ್ಲ ಅಂತ ಅಂತಿದ್ದಾರೆ. ಕೊಟ್ಟರು ಕೊಡ್ಬೋದು, ಕೊಡದೇ ಇರ್ಬೋದು. ಅವ್ರು ಯಾವ್ದಕ್ಕಾರು ಹೋಗ್ಬೋದು. ಕುಮಾರಸ್ವಾಮಿ ಈಗ ಸಿ ಪಿ ಯೋಗೇಶ್ವರ್ ಬಂಡಾಯ ಅಭ್ಯರ್ಥಿ ಆದರೆ ಸಪೋರ್ಟ್ ಮಾಡ್ತೀರಾ ಅವ್ರಿಗೆ? ಮಾಡ್ತೀವಿ. ಸ್ವತಂತ್ರ ಅಭ್ಯರ್ಥಿ ಆದರೆ ಮಾಡ್ತೀವಿ. ಅಕಸ್ಮಾತ್ ಕಾಂಗ್ರೆಸ್ ಅಭ್ಯರ್ಥಿ ಆದರೆ ಅದು ಹೇಳೋಕ್ಕಾಗಲ್ಲ. ಅದು ಹೇಳೋಕ್ಕಾಗಲ್ಲ. ಈಗ ಹೆಂಗಿದೆ ಇಲ್ಲಿ ವಾತಾವರಣ? ಯಾಕೆ ಅಂತ ಹೇಳಿದ್ರೆ DK ಶಿವಕುಮಾರ್ ಭಾಳಷ್ಟು ಓಡಾಡ್ತಿದ್ದಾರೆ ಈ ಕ್ಷೇತ್ರದಲ್ಲಿ. ನಿಮ್ಮೂರಿಗೆಲ್ಲ ಬಂದಿದ್ರಂತೆ ಮೊನ್ನೆ. ಸೊ ಅವ್ರಿಗೆಲ್ಲೋ ಚಾನ್ಸಸ್ ಇದೆಯಾ ಇಲ್ಲಿ? ಆದರೂ ಹೇಳೋಕ್ಕಾಗಲ್ಲ. ಅದೇ ಇವ್ರಿಗೆ ಯೋಗೇಶ್ವರ್ ಅವ್ರಿಗೆ ಅಲ್ಲಿ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.